ಮತ್ತು ಈಗ ನೀವು ವೈಜ್ಞಾನಿಕವಾಗಿ ಹೇಳ್ತಿರಲ್ಲ ಸರ್, ಕುದುರೆಗೆ ಅವರು ಮಾನ್ಯ ಶಾಸಕರು ಹೇಳ್ತಾರೆ ನೋಡಿ 60 ಟನ್ ರೈತರಿಂದ ಸಂಗ್ರಹಿಸ್ತೀವಿ ಅಂತ. ಏನು ಸಂಗ್ರಹಿಸ್ತಾ ಇದ್ದೀರಾ ನೀವು? ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿರಿ. ರಾಗಿನ ಮತ್ತು ಹುಳ್ಳಿಕಾಳನ್ನ ಅವರೆಕಾಳನ್ನ ತಿನ್ನಲ್ಲ ಕುದುರೆ, ಓಟ್ಸನ್ನು ತಿನ್ನುತ್ತೆ. 60 ಟನ್ ಏನಂತ ಗೊತ್ತೀರಾ ರೈತರಿಂದ? ಆಮೇಲೆ ಉದ್ಯೋಗ ಸೃಷ್ಟಿ ಅಂತ ಹೇಳ್ತಾ ಇದ್ದೀರಾ. ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ಮಾನ್ಯ ಶಾಸಕರಿಗೆ, ಉದ್ಯೋಗ ಸೃಷ್ಟಿ ಇದು ಶಿಫ್ಟ್ ಆಗ್ತಾ ಇದೆ ಅಷ್ಟೇ, ಶಿಫ್ಟ್ ಆಗ್ತಾ ಇರುವಂಥದ್ದು, ಇಲ್ಲಿ ಹೊಸದಾಗಿ ಸೃಷ್ಟಿ ಆಗ್ತಾ ಇಲ್ಲ. ಅಲ್ಲಿ ಕುದುರೆ ಮೇಯಿಸುವಂಥ ಬಿಹಾರಿಗಳು, ಒರಿಸ್ಸಾದವರು ಹುಡುಗರಿದ್ದಾರೆ, ಕುದುರೆ ಓಡಿಸುವಂಥ ಜಾಕಿಗಳಿದ್ದಾರೆ, ಮತ್ತು ರೇಸ್ ಆಡಲಿಕ್ಕೆ ಬೆಂಗಳೂರಿನಲ್ಲೇ 5 ಎಕರೆಯನ್ನು ಈಗ ಮೀಸಲಿಟ್ಟಿದ್ದಾರೆ ಆನ್ಲೈನಲ್ಲಿ, ಅಲ್ಲಿ ಕೂತ್ಕೊಂಡು ಟಿ ವಿ ಸ್ಕ್ರೀನಲ್ಲಿ ನೋಡೋಕ್ಕೆ. ಮತ್ತು ಇನ್ನೊಂದು ಭಾಳ ವಿಚಿತ್ರ ಹೇಳ್ತಾರೆ ಮಾನ್ಯ ಇವರು ಶಾಸಕರು, ದುಬೈಯಿಂದ ಶೇಖುಗಳು ಬರ್ತಾರೆ ಇಲ್ಲಿ ಜೂಜಾಡೋಕ್ಕೆ ಅಂತ. ಸ್ವಾಮಿ, ನಿಮ್ಮ ತಲೆಯಲ್ಲಿ ಅದ್ಯಾವ ಮಹಾನ್ ಅಗಾಧವಾದ ಶಕ್ತಿ ಇದೆಯೋ ನನಗೆ ಅರ್ಥ ಆಗ್ತಾ ಇಲ್ಲ. ಶೇಖುಗಳು ದುಬೈಯಿಂದ ಬಂದು ಕುಣಗ್ಲಲ್ಲಿ ಕೂತ್ಕೊಂಡು ಜೂಜಾಡ್ತಾರಂತೆ, ಇದು ನಂಬಲಿಕ್ಕೆ ಸಾಧ್ಯವಾ ಅಂತ ಹೇಳಿ. ಅಂದರೆ ಅರ್ಥ ಮಾಡ್ಕೊಳ್ಳಿ ನೀವು. ಅದೇ ನಮಗೆ ಎಂಥ ಯಾಮಾರಿಸ್ತಾ ಇದ್ದಾರೆ ಕುಣಿಗಲ್ ತಾಲೂಕಿನ ಜನಗಳನ್ನ ಅಂತ ಹೇಳಿ. ಇದು ಭಾಳ ಕಷ್ಟ. ಮತ್ತು ಕಾನೂನನ್ನು ಮೀರ್ತಾ ಇದ್ದೀರಿ, ಒಂದು ಸೌಜನ್ಯವನ್ನು ಮೀರ್ತಾ ಇದ್ದೀರಿ, ನೀವು ನಡೆದಿದ್ದೇ ದಾರಿ ಅಂತ ಹೇಳ್ತಾ ಇದ್ದೀರಿ. ಆಮೇಲೆ ನಮಗೇನೋ ನಾವು ವೈಜ್ಞಾನಿಕತೆಯನ್ನು ನಂಬುವಂಥವ್ರು, ನೀವು ದೇವ್ರನ್ನ ನಂಬ್ತೀರಾ, ರಂಗನಾಥ ಸ್ವಾಮಿನ ನಂಬ್ತೀರಾ ನೀವು. ಆಲೇ ಜಗದೀಶ್ ಸರ್ ಹೇಳಿದ್ರು, ನಿಮ್ಗೆ ಆತ್ಮಸಾಕ್ಷಿ ಇದ್ದರೆ ಆ ರಂಗನಾಥ ಸ್ವಾಮಿ ಹತ್ರ ಹೋಗಿ ಪಂಚ ಹುಡ್ಕೊಂಡು ಟವಲ್ ಹಾಕೊಂಡು ಹೋಮ ಮಾಡಿಸ್ತಿರಲ್ಲ ಸ್ವಾಮಿ, ಕುಣಿಗಲ್ ತಾಲೂಕಿಗೆ ಮಾಡ್ತಕ್ಕಂಥ ಅಧ್ವಾನಗಳನ್ನ ನಿಮ್ಮ ಮನಸ್ಸಿನಲ್ಲಿ ಇಲ್ವಾ ರಂಗನಾಥ ಸ್ವಾಮಿ ನಿಮ್ಗೆ ಒಳ್ಳೇದು ಮಾಡ್ತದ ಅಂತ ಪ್ರಶ್ನೆ ಮಾಡ್ತಾ ಇದ್ದೀವಿ. ನೀವು ಚರಿತ್ರೆಯನ್ನು ನೋಡಿ, ಅಶ್ವ ಸಂಸ್ಕೃತಿಗೆ ಕೈ ಹಾಕಿದ ಯಾವ ರಾಜನೂ ಕೂಡ ಚರಿತ್ರೆಯಲ್ಲಿ ಬದುಕಿಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಅಶ್ವ ಸಂಸ್ಕೃತಿ ಭಾಳ ದೊಡ್ಡ ಶಕ್ತಿ ಇದೆ ಈ ರಾಜ್ಯದಲ್ಲಿ. ಪ್ರಜಾಪ್ರಭುತ್ವ ಬಂದಾದಮೇಲೆ 1957ರಿಂದ ಇಲ್ಲಿವರೆಗೂ ಕುಣಿಗಲ್ ತಾಲೂಕಿನ ಕುದುರೆ ಅಶ್ವ ಸಂಸ್ಕೃತಿಗೆ ಯಾರು ಕೈ ಹಾಕಿದ್ರೋ ಅವರೆಲ್ಲರೂ ಕೂಡ ರಾಜಕೀಯವಾಗಿ ನಾಮಾವಶೇಷ ಆಗಿದ್ದಾರೆ. ಮಾನ್ಯ ರಂಗನಾಥ್ ಅವರೇ, ನೀವು ಕೂಡ ನಾಮಾವಶೇಷ ಬಾಗಿಲನ್ನು ತೆರ್ಕೊಳ್ತಾ ಇದ್ದೀರಾ ಈ ವಿಚಾರದಲ್ಲಿ ಅನ್ನೋ ನಾವು ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೇನೆ. ಹಾಗಾಗಿ ಮುಂದಿನ ದಿನದಲ್ಲಿ ನಾವು ಏನು ಶೀಘ್ರದಲ್ಲೇ ಇವತ್ತು ಸಾಂಕೇತಿಕವಾಗಷ್ಟೇ ನಾವು ಒಂದು ಪ್ರೆಸ್ ಕಾನ್ಫರೆನ್ಸ್ ಕರೆಯಿದ್ದೀವಿ. ಎಲ್ಲ ಸಂಘಟನೆಯವರು, ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಕನ್ನಡ ಪರ ಸಂಘಟನೆಯವರು ಮತ್ತು ಎಲ್ಲ ರಾಜಕೀಯ ಪಕ್ಷಗಳು ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಕುಣಿಗಲ್ ತಾಲೂಕಿನ ನಾಗರಿಕರು ತುಂಬ ಜನ ಫೋನ್ ಮಾಡಿ ಕೇಳ್ತಾ ಇದ್ದಾರೆ, ನೀವೇನು ಹೋರಾಟ ಯಾವಾಗ ಶುರು ಮಾಡ್ತೀರಾ ಅಂತ. ಖಂಡಿತವಾಗ್ಲೂ ಕೂಡ ಇದೊಂದು ಹೋರಾಟ, ಇದೊಂದು ಐತಿಹಾಸಿಕವಾದಂಥ ಒಂದು ಆಂದೋಲನ ಕುಣಿಗಲ್ ತಾಲೂಕಲ್ಲಿ ಶುರುವಾಗ್ತದೆ. ನಾವು ಇದು ನಿರಂತರವಾಗಿ ಮಾನ್ಯ ಸಿದ್ದರಾಮಯ್ಯನವ್ರ ಸರ್ಕಾರ ಇದು ಏನು ಕುಣಿಗಲ್ ತಾಲೂಕು ಅಂತ ಗುರುತಿಸಿದಿರಲ್ಲ, ಕ್ಯಾಬಿನೆಟಲ್ಲಿ ಇದನ್ನು ವಿಡ್ರಾ ಮಾಡ್ಕೊಳ್ಳೋವರೆಗೂ ಕುಣಿಗಲ್ ತಾಲೂಕಿಗೆ ಏನು ಆ ತಳಿ ಸಂವರ್ಧನಾ ಕೇಂದ್ರ 110 ಎಕರೆ ಇದೆಯಲ್ಲ, 110 ಎಕರೆಯನ್ನು ನಾವು ವಾಪಸ್ಸು ಪಶುಸಂಗೋಪನಾ ಇಲಾಖೆ ಕುದುರೆ ಸಂರಕ್ಷಣಾ ತಳಿಗೆ ಇದನ್ನು ಮೀಸಲಿಡ್ತೀವಿ ಮತ್ತು ಈ ಪರಂಪರೆಯನ್ನು ಮುಂದುವರಿಸ್ತೀವಿ ಅಂತ ನೀವು ಸ್ಟೇಟ್ಮೆಂಟ್ ಕೊಡೋವರೆಗೂ, ವಿಡ್ರಾ ಮಾಡ್ಕೊಳ್ಳೋವರೆಗೂ ನಮ್ಮ ಹೋರಾಟ ನಿರಂತರವಾಗಿರ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ನೈಜ ನಿಖರ ಸುದ್ದಿಗಾಗಿ ಜನಶಕ್ತಿ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ಒತ್ತಿ.